ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ನಮ್ಮ ಮನೆ ಹಿಂದೆ ಹತ್ರ ಬಂದಿದ್ವು. ಅಂದರೆ ತೆಂಗಿನಕಾಯಿ ಮಟ್ಟೆ ಎಲ್ಲ ಖಾಲಿ ಆಗಿತ್ತಲ್ಲ, ಹಾಗಾಗಿ ದಿನ ನೀರು ಕಾಯಿಸೋದ್ರಿಂದ ಮೊಟ್ಟೆಗಳು ಬೇಕಾಗುತ್ತೆ, ಕಾಯಿ ಮೊಟ್ಟೆ. ಹಾಗಾಗಿ ಇವತ್ತು ನೆನ್ನೆನೇ ತಂದಿದ್ರು ನಮ್ಮ ಮಾವ ಹೊರಗಡೆ, ಅಂದರೆ ಹೊರಗಡೆ ತಂದು ಅದನ್ನೆಲ್ಲ ಹಾಕಿದ್ರು ಟ್ಯಾಕ್ಟ್ರಿಲಿ. ತುಂಬಾ ಜಾಸ್ತಿ ಇತ್ತು ಅಂದ್ಬಿಟ್ಟು ಮತ್ತೆ ಕಣದ ಅಂದರೆ ರಾಗಿ ಇವಾಗ ತೆನೆ ಎಲ್ಲ ಇದು ಮಾಡ್ತಾ ಇದ್ದೀವಲ್ಲ, ಮತ್ತು ರಾಗಿ ಹುಲ್ಲೆಲ್ಲ ತಂದು ಇಲ್ಲಿ ನೀಟಾಗಿ ಜೋಡಿಸೋದ್ರಿಂದ ಇದಾಗುತ್ತೆ, ಕಷ್ಟ ಆಗುತ್ತೆ ಅದನ್ನೆಲ್ಲ ಜೋಡ್ಸೋಕ್ಕೆ ಅಂದ್ಬಿಟ್ಟು ಫಸ್ಟು ನಾವು ತೆಂಗಿನಕಾಯಿ ಮಟ್ಟೆ ಎಲ್ಲ ಜೋಡಿಸ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ನಾನು ಲಸು ಫಸ್ಟು ಹತ್ರ ಬಂದ್ವು. ಹಾಗಾಗಿ ಲಸು ಒಂದೊಂದೇ ಅವನು ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾ ಇದ್ದ. ಹಾಗಾಗಿ ನಾನು ಒಂದೊಂದೇ ಎತ್ಕೊಂಡು ಇವಾಗ ಕಾಯಿ ಮಟ್ಟೆನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ನಮಗೆ ಡೈಲಿ ನೀರು ಕಾಯ್ಸೋಕ್ಕೆ ಬೇಕಾಗಿರೋದ್ರಿಂದ ಬೇಗನೆ ಖಾಲಿಯಾಗಿಬಿಡುತ್ತೆ, ಎಷ್ಟು ಬೇಗ ಖಾಲಿಯಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಮಾವ ಒಂದು ಟ್ಯಾಕ್ಟ್ರಷ್ಟು ತುಂಬಿಸ್ಕೊಂಬಂದ್ಬಿಡ್ತಾರೆ, ಒಂದು ತಿಂಗಳಿಗೆ ಆಗುತ್ತೆ ಅಂತ. ಆದರೆ ಇವಾಗ ಪರವಾಗಿಲ್ಲ, ಒಂದು ತಿಂಗಳು ಬರ್ತಾಯಿದೆ. ಮುಂಚೆ ಎಲ್ಲ ನಮ್ಮ ಮನೆಯವರು, ಅಂದರೆ ನಾವು ಮುಂಚೆ ಎಲ್ಲ ಕೋಳಿ ಕಟ್ ಮಾಡಬೇಕಾದ್ರೆ ನೀರು ಕಾಯಿಸ್ತಾ ಇದ್ದಿದ್ದು ಬಂದು ಅದು ಮಾಮೂಲಿ ಸೌದೆಯಲ್ಲಿ. ಹಾಗಾಗಿ ಅವಾಗ ಜಾಸ್ತಿ ದಿನ ಬರ್ತಾ ಇರಲಿಲ್ಲ, ಬೇಗ ಖಾಲಿ ಆಗ್ತಿದ್ದು. ಇವಾಗ ಗ್ಯಾಸಲ್ಲಿ ನಮ್ಮ ಮನೆಯವರು ಇದು ಮಾಡ್ಕೊತಾರಲ್ಲ, ಪರವಾಗಿಲ್ಲ, 1 ತಿಂಗಳು 1.5 ತಿಂಗಳು ಬರ್ತಾಯಿದೆ. ಹಾಗಾಗಿ ಫಸ್ಟು ಇಲ್ಲೆಲ್ಲ ನೀಟಾಗಿ ಜೋಡಿಸ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಜೋಡಿಸ್ಕೊತಾ ಇದ್ದೀನಿ ನೋಡಿ. ಇನ್ನು ರಾಗಿ ಹುಲ್ಲೆಲ್ಲ ಬಂದರೆ ಮತ್ತೆ ಅಲ್ಲಿ ಇಡೋಕ್ಕೆಲ್ಲ ಸ್ವಲ್ಪ ಇಕ್ಕಟ್ಟು ಅನ್ನಿಸ್ಬಿಡುತ್ತೆ, ಓಡಾಡೋಕ್ಕೆಲ್ಲ. ಹಾಗಾಗಿ ಒಂದು ಕಡೆ ಜೋಡಿಸ್ಕೊಂಡ್ಬಿಟ್ರೆ ಮತ್ತು ಹೊರಗಡೆ ಇಟ್ಟರೂ ಕೂಡ ಭಯನೇ, ಒಬ್ಬೊಬ್ಬರು ಕೈಯಲ್ಲಿ ಇಟ್ಕೊಂಡು ಹಾಗೆ ಹೊರಟೋಗ್ಬಿಡ್ತಾರೆ. ಹಾಗಾಗಿ ನಮಗೆ ಸಾಲಲ್ಲ, ಬೇರೆಯವ್ರಿಗೆ. ಅಂದರೆ ತೋಟದಲ್ಲಿ ಇನ್ನೂ ಇದೆ, ತೋಟದಲ್ಲಿ 2 ಟ್ಯಾಕ್ಟ್ರಿ ಆಗೋಷ್ಟು ಮೊಟ್ಟೆಗಳಿದೆ, ಕಾಯಿ ಮೊಟ್ಟೆ. ಆದರೆ ಅಲ್ಲಿಂದ ಯಾರೂ ಎತ್ಕೊಂಬರಲ್ಲ, ಇಲ್ಲಿ ಎತ್ಕೊಂಬಂದಿರೋದು ಎತ್ಕೊಂಡು ಹೋಗ್ತಾರೆ ಅಂತ ಎಲ್ಲ ಒಳಗಡೆ ಎಲ್ಲ ತಂದು ಇಟ್ಕೊತಾ ಇದ್ದೀನಿ ನೋಡಿ. ಇವಾಗ ಎಲ್ಲ ಅಂದರೆ ವೀಡಿಯೋ ಮಾಡೋದು ಸುಮ್ಮನೆ ಇಟ್ಬಿಟ್ಟು ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದಿದ್ದರು. ನಮ್ಮ ಮನೆಯವರು ಅತ್ತೆ ಇಬ್ಬರು ಬಂದು ಸ್ವಲ್ಪ ಎತ್ಕೊಂಡು ಕೊಟ್ಟರು. ಅವ್ರ ತೋಟದ ಹತ್ರ ಹೋಗ್ತೀನಿ, ಆದಷ್ಟು ಇಪ್ಪ, ಇಲ್ಲಾಂದರೆ ನಾಳೆ ಇಟ್ಟು ಬರೋಣ ಅಂತ ಅಂದರು. ಪರವಾಗಿಲ್ಲ, ನಾನೇ ಇಟ್ಟು ಬರೋಣ ಅಂದ್ಬಿಟ್ಟು ಪೂರ್ತಿ ಇಟ್ಟು ನಾನು ಅತ್ತೆ ಬಂದ್ವು. ಮತ್ತು ಹಸು ಅಷ್ಟರಲ್ಲಿ ಅವನು ಕೂಡ ಮಲ್ಕೊಂಡಿದ್ದ, ಅವನಿಗೂ ಕೂಡ ಮಲಗಿಸಿ ಇವಾಗ ನಮ್ಮ ಮನೆಯವರು ಇರಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಮೇಕೆಗಳಿಗೆ ಮತ್ತು ಕುರಿ ಮರಿಗಳಿಗೆಲ್ಲ ನೀರಿಡೋಣ ಅಂತ ಬಂದೆ. ಇದು ಪುಷ್ಟಿ ಪೌಡ್ರು, ಇದು ಡೇಟ್ ಎಕ್ಸ್ಪೈರಿ ಆಗಿದೆ. ನಾನೇ ಪುಷ್ಟಿ ಪೌಡ್ರನ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳಿದ್ದೀನಿ ಎಷ್ಟೊಂದು ಲಾಗಲ್ಲಿ. ಅಂದರೆ ನನ್ನ ಹಿಂದಿನ ಲಾಗು, ರೆಗ್ಯುಲರ್ ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಇದು ಪುಷ್ಟಿ ಪೌಡರ್ ಬಂದು ಎಕ್ಸ್ಪೈರ್ ಆಗಿ 2 ಮಂತ್ ಏನೋ ಆಗಿದೆ. ಹಾಗಾಗಿ ಸುಮ್ಮನೆ ಬಿಸಾಕೋ ಬದಲು ಮರಿಗಳಿಗೆ ಹಾಕೋಣ ಅಂದ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ. ಎಕ್ಸ್ಪೈರ್ ಆಗಿರೋದು ನಾವು ಕೂಡ ಯೂಸ್ ಮಾಡಬಾರ್ದು, ಏನಕ್ಕೆ ಬೇಕಲ್ಲ. ಹಾಗಾಗಿ ಮರಿಗಳಿಗೆ ಸ್ವಲ್ಪ ನೀರು, ಅವ್ರಿಗೆ ಹಾಗೆ ನೀರು ಕುಡಿಯಲ್ಲ ಮರಿಗಳು ಒಂದೊಂದು ಟೈಮು. ಹಾಗಾಗಿ ಸ್ವಲ್ಪ ಉಪ್ಪು ಮತ್ತು ಈ ಥರ ಪುಷ್ಟಿ ಪೌಡ್ರ್ ಹಾಕಿಬಿಟ್ರೆ ಅದು ನೀರು ಕೂಡ ತುಂಬ ಚೆನ್ನಾಗಿ ಕುಡಿತವೆ ಅಂದ್ಬಿಟ್ಟು ಇವಾಗ ಹಾಕಿದ್ದೀನಿ. ಹಾಗೆ ಇದು ನೋಡಿ, ಈ ಕಡೆ ಸೈಡ್ ಇರೋವಂಥ ಮೇಕೆ ಗಂಡು ಅದು ಮರಿಗೆ ಯಾಕೋ ಹುಷಾರಿಲ್ಲ. ಒಂದು 2-3 ದಿವಸದಿಂದ ಸಖತ್ತು ಹುಷಾರಿಲ್ಲ. ಅಂದರೆ ಇವಾಗ 2 ಇಂಜೆಕ್ಷನ್ ಕೊಡಿಸಿದ್ದೀವಿ, ಆದರೂ ಕೂಡ ಸರಿಯಾಗಿ ಮೇವು ತಿನ್ನಲ್ಲ, ಹಾಗೆ ನೀರು ಕುಡಿತಾ ಇಲ್ಲ. ಅದು ದೇವ್ರಿಗೆ ಬಿಟ್ಟಿರೋದು, ಅಂದರೆ ಹಿಂದೆ ನಾನು ಆಷಾಢ ಭೂತಪ್ಪ ಅಂತ ಮಾಡ್ತೀವಿ, ಆ ದೇವರಿಗೆ ಬಿಟ್ಟಿರೋದು. ಹಾಗಾಗಿ ಅದೇನೋ ಸರಿ ಹೋಗ್ತಿಲ್ಲ. ಹಾಗಾಗಿ ಅದು ಮೇಲ್ಗಡೆ ಶೆಡ್ ಒಳಗಡೆ ಇತ್ತು, ಅದನ್ನು ತೊಗೊಂಬಂದು ಕೆಳಗಡೆ ಕಟ್ಟಿದ್ದಾರೆ ನಮ್ಮ ಮನೆಯವರು. ಅಂದರೆ ಮುದ್ದೆ ಮತ್ತು ಅನ್ನ, ಈ ಮುಸ್ರೆ ಐಟಮ್ಸ್ ಜಾಸ್ತಿ ಇಟ್ಬಿಟ್ಟಿರ್ತೀವೋ ಅದೇ ಪ್ರಾಬ್ಲಮ್ ಆಗಿದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಸ್ವಲ್ಪ ಹೊಟ್ಟೆ ಎಲ್ಲ ಉಬ್ರ ಬಂದುಬಿಟ್ಟಿದೆ. ಆದರೂ ಕೂಡ ಎಣ್ಣೆ ಕುಡಿಸಿದ್ದೀವಿ, ಕಡಲೆಕಾಯಿ ಎಣ್ಣೆ ಮತ್ತು ಈ ಬಜ್ಜೆಕ್ಕೂ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಚುಚ್ಚಿಬಿಟ್ಟು ನೀರಲ್ಲಿ ಹಾಕಿ ಅದನ್ನು ಕುದಿಸಿ ಕೂಡ ಕುಡಿಸಿದ್ದೀವಿ. ಅದು ಯಾಕೋ ಸರಿ ಹೋಗ್ತಾ ಇಲ್ಲ. ಡಾಕ್ಟ್ರಿಗೂ ಕೂಡ 2-3 ಇಂಜೆಕ್ಷನ್ ಮಾಡಿದ್ದಾರೆ. ಪಾಪ ಏನಾಗಿದೆ ಏನೋ. ಹಾಗಾಗಿ ಹೊರಗಡೆನೇ ಅದನ್ನು ಒಳಗಡೆ ತಂದು ಕಟ್ಟಿದ್ದಾರೆ ನಮ್ಮ ಮನೆಯವರು. ಮೇವು ಕೂಡ ತಿನ್ನಲ್ಲ, ನೀರು ಕೂಡ ಕುಡಿಯಲ್ಲ, ಅದು ಸುಮ್ಮನೆ ಕುಂತಿರುತ್ತೆ ಸಪ್ಪಗೆ. ಹಾಗೆ ಒಳಗಡೆ ಶೆಡ್ ಒಳಗಡೆ ಮರಿಗೂ ಕೂಡ ಇವಾಗ ನೀರಿಡೋಣ ಅಂತ ಹೋದೆ. ಏನಾರ ಒಂದು ಸ್ವಲ್ಪ ಏನಾರ ಹೋದರೆ ಸಾಕು, ಫುಲ್ ಮುದ್ರಕೊಬಿಡ್ತವೆ ಈ ಮೇಕೆ ಮರಿಗಳು. ಅವ್ರನ್ನ ಹುಲ್ಲು ಕಟ್ಟಿದರೂ ಕೂಡ ಇನ್ನೊಂದು ಮೇಕೆಗೆ ಕಟ್ಟಕ್ಕೆ ಹೋದರೆ ಸಾಕು, ಅಲ್ಲೂ ಕೂಡ ಬಂದುಬಿಡ್ತವೆ ಮೇಕೆಗಳು. ಮರಿಗಳಂತೂ ಸುಮ್ಮನೆ ಇರಲ್ಲ, ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇರ್ತವೆ ಈ ಮೇಕೆ ಮರಿಗಳು. ಒಬ್ಬರು ಕಾಲು ತೊಳೆಯೋದು, ಹಾಗೆ ಒಬ್ಬೊಬ್ಬರು ಮೈ ಮೇಲೆ ನೆಗೆಯೋದು, ಆ ಥರ ಮಾಡ್ತಾ ಇರ್ತವೆ ಮರಿಗಳು. ಹಾಗಾಗಿ ಸ್ವಲ್ಪ ನೀರು ಇಟ್ಬಿಟ್ಟು ಆಮೇಲೆ ಮರಿಗಳಿಗೆ ಮೇವು ಕಟ್ಟೋಣ ಅಂತ ಅಂದ್ಬಿಟ್ಟು ಫಸ್ಟು ನಾನು ನೀರು ಇಡ್ತಾ ಇದ್ದೀನಿ. ಅಂದರೆ ಮೊದಲು ಹಿಂದೆ ಲಾಗಲ್ಲಿ ಹೇಳಿದೆ ಮತ್ತೆ ನಾವು ಕುರಿಗಳನ್ನ ತರಬೇಕು ಅಂತ. ಕುರಿಗಳು ತರ್ತೀವಿ, ಸ್ವಲ್ಪ ಲೇಟ್ ಆಗ್ತಾಯಿದೆ. ಅಂದರೆ ಇವಾಗ ಕುರಿ ತಂದುಬಿಟ್ರೆ ಮೇಯ್ಸೋರು ಯಾರೂ ಇರಲ್ಲ. ಇವಾಗೆಲ್ಲ ರಾಗಿ ಕಣ ಮತ್ತು ರಾಗಿ ಅದೆಲ್ಲ ಕುಯ್ಸ್ತಾ ಇದ್ದಾರಲ್ಲ,
ಹಾಗಾಗಿ ಅಷ್ಟೊಂದು ಇದಿಲ್ಲ. ರಾಗಿ ಎಲ್ಲ ನಮ್ಮದು ಇನ್ನೇನು ಒಂದು ಹೊಲದ್ದು ರಾಗಿ ಮಿಷಿನಲ್ಲೇ ತೆಗೆಸ್ಕೊಂಡಿದ್ದೀವಿ ನಾವು. ಇನ್ನು ತೋಟದ ಹತ್ರ 2 ಹೊಲ ಇದೆಯಲ್ಲ, ಅಲ್ಲಿ ರಾಗಿ ಕುಯ್ಸ್ಕೊಂಡು, ಅಂದರೆ ಅಲ್ಲಿ ಕೂಡ ಮಿಷಿನಿಗೆ ಕೊಡ್ಬೋದಾಗಿತ್ತು, ಆದರೆ ಅಲ್ಲಿ ಸ್ವಲ್ಪ ಮಿಷಿನೆಲ್ಲ ಹೋಗಲ್ಲ, ಮತ್ತು ರಾಗಿ ತೆನೆ ಇನ್ನೂ ಚೆನ್ನಾಗಿ ಒಣಗಿರಲಿಲ್ಲ ಅಂದ್ಬಿಟ್ಟು ಇದು ಮಾಡಿದ್ವಿ ಅಷ್ಟೇ. ಹಾಗೆ ಅಲ್ಲಿಂದ ಎಲ್ಲ ಇಕ್ಬಿಟ್ಟು ಇವಾಗ ನಮ್ಮ ಮನೆಯವರು ಮೀನು ತೊಗೊಂಡಿದ್ರು ಅಂತ ಮೀನು ಸಾಂಬಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಬೆಳಗ್ಗೆನೇ ತಂದಿದ್ರು ಮೀನು. ಇದು 2 ಡೇಸ್ 3 ಡೇಸ್ ಕಂಟಿನ್ಯೂ ಲಾಗಾಗಿರುತ್ತೆ, 2 ಡೇಸ್ ಲಾಗಾಗಿರುತ್ತೆ. ಹಾಗೆ ನಮ್ಮ ಮನೆಯವರು ಬೆಳಗ್ಗೆನೇ ಮೀನು ಸಾಂಬಾರು ಅಂದ್ಬಿಟ್ಟು ಇಷ್ಟು ಮೀನನ್ನ ತೊಗೊಂಡಿದ್ರು. ಇದು ಜಿಲೇಬಿ ಮೀನು ಅಂತ, ಇದು ಬೋರಂಕಣಿವೆ ಡ್ಯಾಮ್ ಇದೆಯಲ್ಲ ನಮ್ಮದು, ಅಲ್ಲಿಂದ ತಂದಿರೋವಂಥ ಮೀನು. ಅಂದರೆ ಜಿಲೇಬಿ ಸೈಜು ಚಿಕ್ಕದಿದ್ರು ಕೂಡ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಮೀನು ಸಾಂಬಾರು ಮಾಡಬೇಕಾದ್ರೆ ಎಲ್ಲ ರೆಸಿಪಿನ ತೋರಿಸ್ತಾ ಇರ್ತೀನಿ, ಆದರೂ ಕೂಡ ನೋಡ್ಕೊಳ್ಳಿ. ಈ ಥರ ಇದೆ ಮಾಮೂಲಿ. ಸ್ವಲ್ಪ ಗಸಗಸೆನ ನಾನು ಜಾಸ್ತಿ ತೊಗೊಳ್ತಾ ಇರ್ತೀನಿ ಸಾಂಬಾರಿಗೆ, ನಾನ್ ವೆಜ್ಗೆ. ಮತ್ತು ಇಷ್ಟು ಹುಣಸೆಹಣ್ಣನ್ನು ತಗೊಂಡಿದ್ದೀನಿ. ಇಷ್ಟು ಬಾಣಲೆಯಲ್ಲಿರೋದು ಸಾಂಬಾರು ಮಾಡೋಕ್ಕೆ, ಹಾಗೆ ಒಂದು ಬೌಲಲ್ಲಿರೋದು ಅದು ಫ್ರೈ ಮಾಡೋಕ್ಕೆ ಅಂತ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಮ್ಮ ಮನೇಲಿ ಮಿಕ್ಸಿನ ಕೆಟ್ಟೋಗಿದೆ, ಹಾಗಾಗಿ ಅತ್ತೆ ಅದನ್ನು ಅಂದರೆ ನಮ್ಮದು ಬೀಸೋ ಕಲ್ಲು ಇದೆಯಲ್ಲ, ಅಂದರೆ ಮಿಕ್ಸರ್ ಹಿಂದಿನ ಕಾಲೆಲ್ಲ ಬೀಸೋ ಕಲ್ಲಲ್ಲೇ ಬೀಸ್ತಾ ಇದ್ರಲ್ಲ, ಅಲ್ಲಿ ಚಟ್ನಿನ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಕಡೆ ನಾನು ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿನೂ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ಫ್ರೈ ಮಾಡೋಕ್ಕೆ ನಾನು ಇಷ್ಟು ಐಟಮ್ನ ತೊಗೊಂಡಿದ್ದೀನಿ ನೋಡಿ. ನಾನು ಫ್ರೈ ಮಾಡೋಕ್ಕೆ ಯಾವುದೇ ಅಂಗಡಿ ಇದಾಗಿರ್ಬೋದು, ಕಬಾಬ್ ಪೌಡ್ರು ಆ ಥರ ಯಾವುದೂ ಯೂಸ್ ಮಾಡಲ್ಲ. ನಾರ್ಮಲಾಗಿ ಇಷ್ಟೇ ಐಟಮ್ಸ್ ನಾನು ಫ್ರೈ ಮಾಡೋಕ್ಕೆ ತೊಗೊಳ್ಳೋದು ನೋಡಿ. 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಹಾಗೆ 1-2 ನಿಂಬೆಹಣ್ಣು, ಅಂದರೆ 1 ನಿಂಬೆ 2 ಹೋಳನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನಿಂಬೆಹಣ್ಣನ್ನು ಚೆನ್ನಾಗಿ ಹಿಂಡ್ಕೋಬೇಕು ಜಾಸ್ತಿ, ಒಂದು ಚೂರು ಕೂಡ ನೀರು ಹಾಕಬಾರ್ದು. ನಿಂಬೆಹಣ್ಣನ್ನೇ ಹಾಕ್ಕೊಂಡು ಚೆನ್ನಾಗಿ ಈ ಥರ ನೋಡಿ ಕಲಸಿಟ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ಯಾವ ಹೋಟ್ಲಲ್ಲೂ ಕೂಡ ಇರಲ್ಲ ಆ ಥರ ಟೇಸ್ಟ್ ಇರುತ್ತೆ ನೋಡಿ. ಇದನ್ನು ಚೆನ್ನಾಗಿ ಇವಾಗ ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ, ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಗಟ್ಟಿ ಇದ್ದರೆ ಅಷ್ಟೊಂದು ಇದು ಹಿಡಿಯಲ್ಲ, ಅಂದರೆ ಅದು ಹದ ಹಿಡಿಯಲ್ಲ ಮೀನಿಗೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನಿಂಬೆ ಹುಳಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಿಂಬೆ ಹುಳಿ ಇಲ್ಲ ಅಂದರೆ ನಾವು ಹುಣಸೆಹಣ್ಣು ರಸನೂ ಕೂಡ ತೊಗೋಬೋದು. ಇಲ್ಲಿ ನಿಂಬೆಹಣ್ಣು ಹತ್ರನೇ ಇತ್ತಲ್ಲ ನನಗೆ, ಹಾಗಾಗಿ ನಿಂಬೆಹಣ್ಣೆ ತೊಗೊಂಡ್ರೆ, ಹುಣಸೆಹಣ್ಣಿಗಿಂತ ನಿಂಬೆಹಣ್ಣು ರಸನೇ ಬೆಸ್ಟು ಅಂದ್ಬಿಟ್ಟು ನಿಂಬೆಹಣ್ಣು ತೊಗೊಂಡು ಈ ಥರ ನೋಡಿ, ಈ ಥರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಪೇಸ್ಟನ್ನ. ಇದನ್ನು ಇವಾಗ ಮೀನಿಗೆ ಸವರ್ಸ್ಕೊತಾ ಇದ್ದೀನಿ ನೋಡಿ. ನಾನಿಲ್ಲಿ ಫುಲ್ಲು, ಅಂದರೆ ನಮ್ಮ ಮನೆಯವರು ಮಕ್ಕಳಿಗೆ ಅಂದ್ಬಿಟ್ಟು 2 ಮೀನನ್ನ ಸಪ್ರೇಟಾಗಿ ತೆಗ್ದಿಕ್ಕಿದ್ದಾರೆ. ಅದು ಪೀಸ್ ಕೂಡ ಮಾಡಿಲ್ಲ, ಅಂದರೆ 2 ಸಾಕು ಫ್ರೈಗೆ ಅಂತ ಅವ್ರು ಎತ್ತಿಕ್ಕಿದ್ರು. ಆದರೆ ಫ್ರೈ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಎಲ್ಲರೂ ಕೂಡ ಸಾಂಬಾರಲ್ಲಿ ಅಷ್ಟೊಂದು ಇಷ್ಟ ಆಗೋಲ್ಲ, ಫ್ರೈ ಇದ್ದರೆ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಒಂದೊಂದು ಪೀಸು ಸಾಂಬಾರಕ್ಕೆ ಕಟ್ ಮಾಡಿದ್ರಲ್ಲ ಅದರಲ್ಲೇ ಎತ್ಕೊಂಡಿದ್ದೀನಿ ನೋಡಿ. ಇವಾಗ ಅದಕ್ಕೆ ಚೆನ್ನಾಗಿ ಈ ಥರ ಸವರ್ಕೊತಾ ಇದ್ದೀನಿ ಮೀನಿಗೆ ನೋಡಿ. ಅದು ಒಳಗಡೆ ಎಲ್ಲ ನೀಟಾಗಿ ಹಾಕಬೇಕಾಗುತ್ತೆ ಪೇಸ್ಟ್ಗೆ. ಹಾಗೆ ಇವಾಗ ಎಲ್ಲ ಮೀನಿಗೂ ಕೂಡ ಹಾಕಿಡ್ತಾ ಇದ್ದೀನಿ. ಇದು ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು, ಅದು ಸ್ವಲ್ಪ ಖಾರದ ಪುಡಿಯೆಲ್ಲ ಹಾಕಿರ್ತೀವಲ್ಲ, ಅದು ಸ್ವಲ್ಪ ನೀಟಾಗಿ ಇದಾಗಬೇಕು ನೋಡಿ. ಇವಾಗ ಅದು 2 ಪೀಸ್ ಮಾಡಿದ್ರೆ ಚೆನ್ನಾಗಿರ್ತಿದೆ. ಇದು ಫುಲ್ ಮೀನು ಹಾಗೆ ಬಿಟ್ಬಿಟ್ಟಿದ್ದಾರೆ, ಇಬ್ರಿಗೂ ಒಂದೊಂದು ಕೊಡೋಣ ಅಂದ್ಬಿಟ್ಟು ಮಕ್ಕಳಿಗೆ. ಮಧ್ಯದಲ್ಲಿ ಈ ಥರ ಪೀಸ್ ಮಾಡಿದ್ದಾರಲ್ಲ, ಅಲ್ಲೆಲ್ಲ ಇವಾಗ ಪೇಸ್ಟ್ ಮಾಡ್ಕೊಂಡಿರೋವಂಥ ಇದನ್ನೆಲ್ಲ ಹಾಕಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರಿಗೆ ಫ್ರೈ ಜಾಸ್ತಿ ಇಷ್ಟಪಡ್ತಾರೆ, ಮೀನು ಸಾಂಬಾರು ಅಷ್ಟಕ್ಕಷ್ಟೇ. ಅಂದರೆ ಫ್ರೈ ಅದಕ್ಕೆಲ್ಲ ಉಪ್ಪು ಖಾರ ಅದನ್ನೆಲ್ಲ ಹಾಕಿ ನೀಟಾಗಿ ಕೋಟಿಂಗ್ ಎಲ್ಲ ಮಾಡಿರ್ತೀವಲ್ಲ, ಚೆನ್ನಾಗಿರುತ್ತೆ ಫ್ರೈ, ತವಾ ಫ್ರೈ. ಅದೇ ಬರೀ ಎಣ್ಣೆಲೇ ಬಿಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಮೀನ್ದು. ಅದು ತವಾ ಫ್ರೈ ಮಾಡಿದ್ರೇ ಅದು ಚೆನ್ನಾಗಿರುತ್ತೆ. ಹಾಗಾಗಿ ನಾನು ತವಾ ಫ್ರೈ ಪ್ರತಿ ಸತಿ ಮಾಡಬೇಕಾದ್ರೂ ಕೂಡ ಈ ಥರನೇ ತವಾ ಫ್ರೈ ಮಾಡ್ಕೊಳ್ಳೋದು ನೋಡಿ. ಇವಾಗ ಚೆನ್ನಾಗಿ ಇದನ್ನು ಕೋಟಿಂಗ್ ಮಾಡಿ ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ಸಾಂಬಾರು ಮಾಡೋಕ್ಕೆ ಇಷ್ಟು ತೆಗೆದಿಟ್ಕೊಂಡಿದ್ದೀನಲ್ಲ, ಅದನ್ನು ತೊಳ್ಕೊಳ್ಳೋಕ್ಕೆ ಇವಾಗ ಸ್ವಲ್ಪ ರಾಗಿ ಹಸಿಟ್ಟು ಮತ್ತು ಹುಣಸೆಹಣ್ಣಿನ ರಸ ಹಾಕಿ ಇಟ್ಕೊಂಡಿದ್ದೆ. ಹಾಗೆ ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಅದನ್ನು ಕೂಡ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ರುಬ್ಕೊಂಡಿರೋ ಖಾರನ ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಿಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಅಂದರೆ ಮೀನು ಬೇಗನೆ ಬೆಂದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನಾವು ರುಬ್ಕೊಂಡಿರೋ ಖಾರ ಅದು ಚೆನ್ನಾಗಿ ಬೇಯ್ತಾ ಇದ್ದರೆ ಸಾಂಬಾರು ಕೂಡ ಟೇಸ್ಟ್ ಇರುತ್ತೆ. ಅದು ಬೇರೆ ಬೀಸೋ ಕಲ್ಲಲ್ಲಿ ಖಾರ ರುಬ್ಕೊಂಡಿರೋದಲ್ಲ, ಹಾಗಾಗಿ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನನಗೆ ಸಾಕು, ಸ್ವಲ್ಪ ಜಾಸ್ತಿ ನೀರಿದ್ದರೆ ಅದು ತೆಳುವಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಮತ್ತು ಮೀನಲ್ಲೂ ಕೂಡ ನೀರು ಬಿಟ್ಕೊಳ್ಳುತ್ತಲ್ಲ, ಹಾಗಾಗಿ ಜಾಸ್ತಿ ಏನು ನೀರನ್ನ ಹಾಕ್ಕೊಂಡಿಲ್ಲ ನೋಡಿ. ಇಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಇದು ಚೆನ್ನಾಗಿ ಕುದಿ ಬಂದಾದಮೇಲೆ ಇದಕ್ಕೆ ಮೀನು ಹಾಕ್ಕೊಂಡು ಸಾಂಬಾರು ಕೂಡ ಇಳಿಸ್ಕೊಂಡು, ಹಾಗೆ ಇನ್ನೊಂದು ಕಡೆ ಫ್ರೈ ಮಾಡೋಕ್ಕೆ ನಾನಿಲ್ಲಿ ರವೆ ತೊಗೊತಾ ಇದ್ದೀನಿ. ಚಿರೋಟಿ ರವೆ, ಅಂದರೆ ಸಣ್ಣ ರವೆ ಅಂತೀವಲ್ಲ, ಆ ರವೆನ ತೊಗೊತಾ ಇದ್ದೀನಿ. ಹಾಗೆ ಇಲ್ಲಿ ತವಾನ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಒಂದು ನ್ಯೂಸ್ ಪೇಪರ್ಗೆ ಸ್ವಲ್ಪ ರವೆನ ಈ ಥರ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಎರಡೂ ಕೂಡ ಅಂದರೆ ಸ್ವಲ್ಪ ನಮ್ಮ ಮನೆಯವರು ಸ್ವಲ್ಪ ಸಾಂಬಾರಿಗೆ ಅಂದ್ಬಿಟ್ಟು ಜಾಸ್ತಿ
ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ನ ಹೊಡೆದ್ಬಿಟ್ಟಿದ್ದಾರೆ. ಸ್ವಲ್ಪ ತೆಳು ಇದ್ದರೆ ಚೆನ್ನಾಗಿರುತ್ತೆ. ಅದನ್ನು ಎರಡೂ ಸೈಡ್ ಈ ಥರ ಕೋಟಿಂಗ್ ಮಾಡ್ಕೋಬೇಕಾಗುತ್ತೆ. ಅಂದರೆ ರವೆ ಇದೆಯಲ್ಲ ಅದು ಎರಡೂ ಸೈಡು ಅದು ಇದಾಗಬೇಕು ನೋಡಿ. ಇವಾಗ ಅದನ್ನು ಇದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಎರಡೂ ಕಡೆ ಇವಾಗ ಕಾದಿರೋ ಅಂಥ ತವ ಮೇಲೆ ಇವಾಗ ಮೀನನ್ನ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿರಿ. ನಾವು ಅದು ಇದು ಎಲ್ಲ ಹಾಕೋ ಬದಲು ಈ ಥರ ನ್ಯಾಚುರಲಾಗಿ ಮಾಡಿದ್ರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಸಾಂಬಾರು ಮಾಡೋ ಬದಲು ಈ ಥರ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರು ಹಾಗೆ ಹೇಳ್ತಾಯಿದ್ರು, ಸಾಂಬಾರಿಗಿಂತ ಫ್ರೈಯೇ ಚೆನ್ನಾಗಿದೆ ಅಂತ. ಮಕ್ಕಳು ಕೂಡ ಸಾಂಬಾರು ಅಷ್ಟೊಂದು ತಿನ್ನಲ್ಲ ಮೀನು, ಅದೇ ಈ ಫ್ರೈ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅವಾಗವಾಗ ಮೀನು ತೊಗೊಂಡ್ಬೇಕಾದ್ರೆ ಆಲ್ಮೋಸ್ಟ್ ಈ ಥರ ಮಾಡ್ಕೊತಾ ಇರ್ತೀನಿ ಫ್ರೈನ. ಹೋದ ಸತಿ 5 kg ತೊಗೊಂಡ್ರು ಕೂಡ ಅದು ಫ್ರೈ ಮಾಡೋಕ್ಕಾಗಲಿಲ್ಲ. ಅಂದರೆ ಫ್ರೈ ಬೇಡ ಅನ್ನಿಸ್ಬಿಡ್ತು. ಅಂದರೆ ಸ್ವಲ್ಪ ಜಾಸ್ತಿ ನೆಂಟರು ಬರ್ತಾರೆ ಅಂತ ಅಂದ್ಕೊಂಡು ನಾನು ಅದನ್ನು ಬರೀ ಸಾಂಬಾರು ಮಾಡಿಕೊಂಡೆ ಅಷ್ಟೇ. ಮತ್ತು ಈ ಸತಿ ಯಾರೂ ಇರಲ್ವಲ್ಲ, ಹಾಗೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ತುಂಬ ದಿವಸ ಆಗಿತ್ತು ಅಂದ್ಬಿಟ್ಟು ನಾನು ಫ್ರೈ ಮಾಡ್ಕೊಂಡೇ ಇದ್ದೀನಿ ನೋಡಿ. ಇವಾಗ ಫಸ್ಟು ಪೀಸ್ ಇದೆಯಲ್ಲ ಅದನ್ನು ಕೂಡ ನಾನು ಇವಾಗ ತವಾದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಫುಲ್ ಮೀನಿದೆಯಲ್ಲ ಅದನ್ನು ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಇವಾಗ ಕಾದಿರೋ ತವ ಮೇಲೆ ಇವಾಗ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ನಾನು ಕಡಿಮೆನೇ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಜಾಸ್ತಿ ಎಣ್ಣೆ ಆಗಿಬಿಟ್ರೆ ಅದು ಮೀನಲ್ಲೆಲ್ಲ ಸ್ವಲ್ಪ ಎಣ್ಣೆ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನೇ ಬಳಸ್ಕೊಂಡಿದ್ದೀನಿ. ಇವಾಗ ಎರಡೂ ಕಡೆ ಅದನ್ನು ಚೆನ್ನಾಗಿ ತೀರ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಮಕ್ಕಳಿಗೆ ಮೀನು ತಿನ್ನಿಸೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅವರ ಬ್ರೈನ್ ಡೆವಲಪ್ಮೆಂಟ್ಗೆ ಮೀನು ಕೂಡ ತುಂಬ ಸಹಾಯವಾಗುತ್ತೆ. ಹಾಗಾಗಿ ಅವಾಗವಾಗ ಸೋನಿಗೆ ಸ್ವಲ್ಪ ಮರ್ಯಾದೆ ಜಾಸ್ತಿ ಅವಳು. ಹಾಗಾಗಿ ಅವಾಗವಾಗ ಮೀನು ತೊಗೊತಾನೆ ಇರ್ತೀವಿ. ಅವಳಿಗೆ ಏನಂದರೆ ಇವಾಗ ಓದ್ತಾಳೆ, ನೆಕ್ಸ್ಟ್ ಕೇಳಿದ್ರೆ ಮರ್ತೋಗ್ಬಿಡ್ತಾಳೆ. ಹಾಗೆ ಯಾರೇ ಆಗಿರಲಿ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಮೀನಂತೂ ಸಖತ್ತು ಇದು. ಹಳ್ಳಿ ಕಡೆ ಅಂತೂ ಇವಾಗ ₹100 kg ಸಿಗ್ತಾನೆ ಇರುತ್ತೆ. ನಮಗೆ ಸ್ವಲ್ಪ ಬೋರಂಕಣಿವೆ ಡ್ಯಾಮ್ ಹತ್ರನೇ ಇರೋದ್ರಿಂದ ₹100 kg ಆ ಥರ ಸಿಗ್ತಾ ಇರುತ್ತೆ. ಹಾಗಾಗಿ ಅಂದರೆ ಸಿಟಿ ಕೈಡು ಸಿಗ್ತಾ ಇರುತ್ತೆ. ಅಲ್ಲಿ ಸ್ವಲ್ಪ ರೇಟ್ 150, 500 ಆ ಥರ ಇರ್ಬೋದು. ಹಳ್ಳಿ ಕಡೆ ಯಾರಾರ ಬಂದಾಗ ತೊಗೊಂಡು ತಿನ್ನಿ. ₹100 kg ತುಂಬ ಚೆನ್ನಾಗಿರುತ್ತೆ. ನಮ್ಮ ಬೋರಂಕಣಿವೆ ಡ್ಯಾಮ್ದೆಲ್ಲ ಜಿಲೇಬಿ, ಅಂದರೆ ಯಾವ ಮೀನಾದರೂ ತೊಗೊಳ್ಳಿ, ಅದು ಜಿಲೇಬಿಗೆ ಕಂಪೇರ್ ಮಾಡಿದರೆ ಜಿಲೇಬಿ ಅಷ್ಟು ರುಚಿ ಯಾವುದು ಮೀನಿಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ನೋಡಿ ಎರಡೂ ಕಡೆ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ನಮ್ಮ ಮನೆಯವರು ಪೀಸ್ ಸ್ವಲ್ಪ ದೊಡ್ಡದಾಗೆ ಮಾಡಿದಾರಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ಒಂದು ಅರ್ಧ ಗಂಟೆಯಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಅಂದರೆ ಜಾಸ್ತಿ ಫ್ಲೇಮ್ ಇಟ್ಬಿಟ್ರೆ ಅದು ಒಂದೇ ಸತಿಗೆ ಬ್ಲಾಕ್ ಆಗಿಬಿಡುತ್ತೆ, ಚೆನ್ನಾಗಿ ಬೇಯಲ್ಲ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ಅದನ್ನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಇನ್ನೂ 2 ಮಿನಿಟ್ ಅದನ್ನು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮುಗಿಯುತ್ತೆ. ನಾನು ಒಂದೇ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೆನಲ್ಲ, ಅದು ಒಂದೇ ಸೈಡ್ ಹೋಗ್ಬಿಟ್ಟಿತ್ತು ಎಣ್ಣೆ. ಹಾಗಾಗಿ ಒಂದು ಇದರಿಂದ ಅದನ್ನು ಚೆನ್ನಾಗಿ ಈ ಕಡೆ ಆ ಕಡೆ ಎಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ. ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೀನಿನ ಹಾಗೆ ಅಂಟ್ಕೊಬಿಡುತ್ತೆ. ಅದು ತಿನ್ನಬೇಕಾದ್ರೆ ಎಲ್ಲ ಫುಲ್ ಕೈಯೆಲ್ಲ ಎಣ್ಣೆ ಅನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಎಣ್ಣೆ ಬಳಸ್ಕೊಂಡು ಇವಾಗ ನೀಟಾಗಿ ಮೀನು ಬೇಗನೆ ಬೇಯುತ್ತೆ. ಆದರೆ ಪೀಸ್ ಸ್ವಲ್ಪ ದೊಡ್ಡದಾಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಆ ಕಡೆ ಈ ಕಡೆ ಎಲ್ಲ ಇಟ್ಕೊಂಡು ಅದನ್ನು ನೀಟಾಗಿ ಬೇಯಿಸ್ಕೊಳ್ಳೋಂಗಾಯಿತು. ಹಾಗೆ ನೋಡಿ ಇವಾಗ 3/4 ಭಾಗ ಅಷ್ಟು ಮೀನು ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಪೇಪರ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಒಂದು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ, ಅದರಲ್ಲಿ ಇವಾಗ ತೆಗೆದಿಟ್ಕೊತಾ ಇದ್ದೀನಿ. ಎಣ್ಣೆ ಇದ್ದರೂ ಕೂಡ ನ್ಯೂಸ್ ಪೇಪರಲ್ಲಿ ಇಳ್ಕೊಂಬಿಡುತ್ತೆ. ಹಾಗಾಗಿ ನ್ಯೂಸ್ ಪೇಪರ್ ತೊಗೊಂಡು ಅದರಲ್ಲಿ ಇವಾಗ ಫಿಶ್ ಫ್ರೈನ ಇವಾಗ ತೆಗೆದಿಟ್ಕೊತಾ ಇದ್ದೀನಿ. ಫಿಶ್ ತವಾ ಫ್ರೈ ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಒಂದು ಸತಿ ಟ್ರೈ ಮಾಡಿ, ಸಖತ್ತು ಟೇಸ್ಟ್ ಇರುತ್ತೆ. ನೀವು ಸಾಂಬಾರು ಮಾಡೋ ಬದಲು ಫ್ರೈಯೇ ತಿನ್ಬೋದು ಆ ಥರ. ಅಂದರೆ ಸಾಂಬಾರು ಮಾಡೋದೇ ಬೇಡ, ಫ್ರೈ ಮಾಡ್ಕೊಂಡು ತಿನ್ಬಿಡೋಣ ಅನ್ನೋಷ್ಟು ರುಚಿಯಾಗಿರುತ್ತೆ ಫ್ರೈ ಅಂತೂ. ಇವಾಗ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಅಂದರೆ ಈ ಪೂರ್ತಿ ಮಾಡೋ ಬದಲು, ಅಂದರೆ ಪೂರ್ತಿ ಮೀನು ಇರುತ್ತಲ್ಲ, ಪೂರ್ತಿ ಮೀನು ಅದನ್ನು ಫ್ರೈ ಮಾಡ್ಕೊಳ್ಳೋ ಬದಲು ಈ ಥರ ಹಾಫ್ ದೊಡ್ಡ ಮೀನು ಇರುತ್ತಲ್ಲ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಸಣ್ಣದಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ರೆ ಮೀನನ್ನ, ಅದು ಕೂಡ ಸಖತ್ತು ಟೇಸ್ಟ್ ಇರುತ್ತೆ. ಇವಾಗ ಅದನ್ನೆಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಸೈಡಲ್ಲಿ ಅದೆಲ್ಲ ಇತ್ತಲ್ಲ ರವೆ ಮತ್ತು ಅದು ಖಾರ, ಅದನ್ನೆಲ್ಲ ಇವಾಗ ಸಪ್ರೇಟಾಗಿ ತಗೊಂಡು ಇವಾಗ ಪೂರ್ತಿ ಮೀನನ್ನು ಅದನ್ನು ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ. ನೀವು ಯಾರ್ಯಾರು ನನ್ನ ಯೂಟ್ಯೂಬ್ ನೋಡಿ ಈ ರೆಸಿಪಿನ ಮಾಡಿ ನೀವು ತಿಂದಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಹೇಗಿರುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನನಗೂ ಕೂಡ ಸ್ವಲ್ಪ ಸಪೋರ್ಟ್ ಸಿಗೋಂಗಾಗುತ್ತೆ. ಹಾಗೆ ನನಗೂ ಕೂಡ ಖುಷಿಯಾಗುತ್ತೆ, ನನ್ನಿಂದ ಒಬ್ಬರು ಕಲಿತ್ರಲ್ಲ, ಅವ್ರಿಗೂ ಕೂಡ ಈ ಅಡುಗೆ ಇಷ್ಟ ಆಯ್ತಲ್ಲ ಅಂತ ನನಗೂ ಕೂಡ ಸ್ವಲ್ಪ ಖುಷಿಯಾಗುತ್ತೆ. ಪ್ಲೀಸ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ನೋಡಿ ತವಾದಲ್ಲಿ ಇವಾಗ
ಹಾಕ್ಕೊಂಡಿದ್ದೀನಿ 2 ಮೀನು ಕೂಡ. ಲಸ್ಸು ಅಂತೂ ಆ ಥರ ಮೀನು ಹಾಕಿದ್ನಲ್ಲ ಅಮ್ಮ ಎತ್ಕೊಂಡು ತೋರಿಸು ಅಂತ ಹೇಳ್ತಾ ಇದ್ದ, ಹಾಗಾಗಿ ಅವನಿಗೂ ಕೂಡ ತೋರಿಸ್ದೆ. ಮಕ್ಕಳಿಗೆ ಜಾಸ್ತಿ ನಾನು ಈ ನಡುವೆ ಯೂಟ್ಯೂಬಲ್ಲಿ ತೋರಿಸ್ತಿಲ್ಲ. ಅಂದರೆ ಯೂಟ್ಯೂಬ್ ರೂಲ್ಸ್ ಎಷ್ಟೊಂದು ಬರ್ತಾ ಇದೆ, ಡೈಲಿ ಒಂದೊಂದು ರೂಲ್ಸ್ ಬರ್ತಾ ಇರುತ್ತೆ. ಹಾಗಾಗಿ ಮಕ್ಕಳನ್ನ ಜಾಸ್ತಿ ಯೂಟ್ಯೂಬಲ್ಲಿ ಜಾಸ್ತಿ ತೋರ್ಸೋಕೆ ಹೋಗ್ತಾ ಇಲ್ಲ. ಆದರೂ ಒಂದೊಂದು ಟೈಮ್ ವೀಡಿಯೋ ಮಾಡಬೇಕಾದ್ರೆ ಮಕ್ಕಳು ಬಂದುಬಿಡ್ತವೆ ಇಬ್ಬರು ಕೂಡ. ಲಸ್ಸುನೇ ಜಾಸ್ತಿ, ಸೋನಿ ಇವಾಗ ಕಮ್ಮಿ. ಸೋನಿ ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಅಪರೂಪಕ್ಕೆ ಸೋನಿ ಕಾಣಿಸ್ಕೊಳ್ಳೋದು. ಹಾಗಾಗಿ ಲಸ್ಸುನೇ ಇರ್ತಾನಲ್ಲ ಮನೇಲಿ, ಅವನು ಸಡನ್ನಾಗಿ ಬಂದುಬಿಡ್ತಾನೆ. ಅದು ಕೂಡ ಎಡಿಟ್ ಮಾಡಿರ್ತೀನಿ, ಮಿಸ್ಸಾಗಿ ಒಂದೊಂದು ಇದು ಕ್ಲಿಪ್ ಬಂದೇ ಬಿಡುತ್ತೆ. ಹಾಗೆ ನೋಡಿ ಇವಾಗ ಸೋನಿ ಕೂಡ ಹಾಕ್ಕೊಂಡು ಬಂದ ತಕ್ಷಣ ತಿಂತಾಯಿದ್ಲು. ಅಂದರೆ ಸ್ವಲ್ಪ ಮುಳ್ಳು ಜಾಸ್ತಿ ಇರುತ್ತಲ್ಲ ಚಿಕ್ಕ ಮೀನಲ್ಲಿ, ಹಾಗಾಗಿ ಮಾವ ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಕೊಂಡು ಕೊಡ್ತಾಯಿದ್ರು. ಹಾಗೆ ಸಾಯಂಕಾಲ ನಾವು ಕೂಡ ಇವಾಗ ಮುದ್ದೆ ಎಲ್ಲ ಮಾಡಿಕೊಂಡು ಫ್ರೈ ಹಾಕ್ಕೊಂಡು ಇವಾಗ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನನಗೆ ಸಾಂಬಾರಿಗಿಂತ ಫ್ರೈಯೇ ಜಾಸ್ತಿ ಇಷ್ಟ ಆಯಿತು, ಸೋನಿಗೂ ಕೂಡ ಅದೇ ಇಷ್ಟ ಆಯಿತು. ಇಬ್ಬರು ಕೂಡ ಕೂತ್ಕೊಂಡು ಇವಾಗ ಊಟನೆಲ್ಲ ಮಾಡಿದ್ವು. ಹಾಗೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು, ಹುಣಸೆಹಣ್ಣು ಆಗಿರ್ಬೋದು, ಖಾರ ಅದು ಕೂಡ ಚೆನ್ನಾಗಿತ್ತು. ಈ ವೆದರ್ಗೆ ಸಾಂಬಾರು ಕೂಡ ಸಖತ್ತು ಇಷ್ಟ ಆಯಿತು. ಹಾಗೆ ಅದನ್ನೆಲ್ಲ ಮಾಡಿಕೊಂಡು ಇವಾಗ ಮತ್ತೆ ತೋಟದ ಹತ್ರ ಬಂದ್ವು. ಅಂದರೆ ತೋಟದ ಹತ್ರ ನಾನು ಬರೋದು ಸುಮಾರು 1 ತಿಂಗ್ಳಿಗೆ ಸತಿ ಆ ಥರ ಬರ್ತೀನಿ. ಹಾಗಾಗಿ ಇವತ್ತು ನಮ್ಮ ಮನೆಯವರೇ ಕರೆದ್ರು ಬರ್ತೀಯ ತೋಟದ ಹತ್ರ ಅಂತ, ಹಾಗಾಗಿ ಬರ್ತೀನಿ ಅಂದ್ಬಿಟ್ಟು ನಾನು ಕೂಡ ಇವಾಗ ತೋಟದ ಹತ್ರ ಬಂದೆ. ಅಂದರೆ ತಿಂಗ್ಳಿಗೊಂದು ಸತಿ 15 ದಿವಸಕ್ಕೊಂದು ಸತಿ ಈ ಥರ ಬರ್ತಾ ಇರ್ತೀನಿ. ಹಾಗಾಗಿ ಇವಾಗ ನಮ್ಮ ಮನೆಯವ್ರು ಬಂದ ತಕ್ಷಣ ನೋಡಿ ಈ ಕಡೆಯದು ಕೂಡ ಇವಾಗ ಅಂದರೆ ಅದು ಚೆನ್ನಾಗಿ ಇದು ಬರ್ತಾಯಿದೆ. ಆವಾಗ ಮಣ್ಣೆಲ್ಲ ಒರೆಸಿದ್ವಲ್ಲ ಅದು ಕೂಡ ಇವಾಗ ಹೊಂಬಾಳೆ ಬಿಡ್ತಾ ಇದೆ ಅಂತ ಹೇಳ್ತಾಯಿದ್ರು. ಅಡಿಕೆ ಗಿಡದ್ದು ಒಂದು 4 ಇದಾಗಿದೆ ಹೊಂಬಾಳೆ ಬಿಡೋದು. ಇನ್ನೇನು ಸ್ಟಾರ್ಟ್ ಆಗುತ್ತೆ ಈ ಕಡೆ ಸೈಡು ಕೂಡ. ಅಂದರೆ ಟೋಟಲ್ಲು ಒಂದು 600 ಗಿಡ ಇದೆ ಅಡಿಕೆ ಗಿಡ. ಅದ್ರ ಪೂರ್ತಿ ಇವಾಗ ಹೊಂಬಾಳೆ ಸ್ಟಾರ್ಟಿಂಗ್ ಆಗಿದೆ. ಮತ್ತು ಅಲ್ಲಿ ಅಂದರೆ ನಾನು ಇವಾಗ TC ಬಂದಿದೆ, ಗಂಗಾ ಕಲ್ಯಾಣ ಗೌರ್ಮೆಂಟಿಂದ ಬಂದಿರೋ ಬೋರ್ವೆಲ್ಲು ಅಂತ. ಅಲ್ಲೂ ಕೂಡ ಅಡಿಕೆ ಗಿಡ ಮತ್ತು ತೆಂಗಿನಕಾಯಿ ಗಿಡ ಹಾಕಬೇಕು ಅಂತ ಪ್ಲಾನ್ ಇದೆ. ಇವಾಗ ಫಸ್ಟು ಇದರಲ್ಲಿ ತಗೊಂಡು ಇನ್ಕಮ್ಮು ಅಲ್ಲಿ ಹಾಕೋಣ ಅಂತ ಸುಮ್ಮನಿದ್ದೀವಿ. ಅಂದರೆ ಮಿನಿಮಮ್ ಅಲ್ಲಿಗೆ ಹೋಗಬೇಕು, ಅಡಿಕೆ ಗಿಡ ಎಲ್ಲ ತೆಂಗಿನಕಾಯಿ ಗಿಡ ಎಲ್ಲ ಹಾಕಬೇಕು ಅಂದರೆ ಒಂದು 5 ಲಕ್ಷ ಬೇಕೇ ಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಾ ಇಲ್ಲ. ಇದರಲ್ಲಿ ಬರೋ ಆದಾಯ ಅಲ್ಲಿಗೆ ಹಾಕಿದ್ರೆ ಮುಗೀತು ಅಂದ್ಬಿಟ್ಟು ಇನ್ನೊಂದು ವರ್ಷ 1.5 ವರ್ಷ ಇನ್ನೇನು ಇವಾಗೆಲ್ಲ ಸ್ಟಾರ್ಟ್ ಆಗಿದೆಯಲ್ಲ ಅಡಿಕೆ ಎಲ್ಲ ಬಿಡೋದು, ಇನ್ನೊಂದು ವರ್ಷ 2 ವರ್ಷ ಹೋದರೆ ಅಲ್ಲಿ ಪೂರ್ತಿ ನಮಗೆ ಅಮೌಂಟ್ ಸಿಕ್ಕಾಗ ಆ ಅಮೌಂಟಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀವಿ. ಅಲ್ಲಿ 3 ಜನದಿಂದ ಒಂದೇ ಬೋರ್ವೆಲ್ ಇರೋದ್ರಿಂದ ಬೋರು, ಅದು ಒಬ್ಬೊಬ್ರಿಗೆ ಒಂದೊಂದು ದಿವಸ ಅನ್ನೋಷ್ಟರಲ್ಲಿ ಅಡಿಕೆ ಗಿಡ ಬೇರೆ ಚಿಕ್ಕದಾಗಿ ಹಾಕಿರ್ತೀವಿ ಮತ್ತು ನೀರು ಜಾಸ್ತಿನೇ ಬೇಕಾಗಿರುತ್ತೆ. ಹಾಗಾಗಿ ಅಲ್ಲೇನು ಬೆಳೆ ಹಾಕ್ಕೊಂಡಿಲ್ಲ, ಸುಮ್ಮನೆ ಈ ಥರ ಮೇವು ಹಾಕೊಳ್ಳೋದು ಆ ಥರ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅಲ್ಲಿಗೋದ್ರೆ ಅಲ್ಲೊಂದು 500 ಗಿಡ ಹಾಕ್ಬೋದು, ಸಾಕಲ್ಲ ಜೀವನಕ್ಕೆ ಅಂತ ಸುಮ್ಮನಾಗಿದ್ದೀವಿ. ನೋಡೋಣ ಅದು ಯಾವಾಗ ಕಾಲ ಕೂಡಿ ಬರುತ್ತೆ ಅಂತ ನೋಡಬೇಕು. ಅಂದರೆ ನಾವು ಕಷ್ಟಪಟ್ಟು ಅಡಿಕೆ ಗಿಡನ ತೆಂಗಿನಕಾಯಿ ಗಿಡನ ಸಾಕಿದ್ರೆ ಒಂದು 5 ವರ್ಷ ತನಕ, ನಮಗೆ ನಾವು ಸಾಯೋ ತನಕ ಅದು ನಮ್ಮನ್ನು ಮಕ್ಕಳ ಥರ ನೋಡ್ಕೊಳುತ್ತೆ ಅಂತಾರೆ ಹಿರಿಯರು. ಅಂದರೆ ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲರದು ಕೂಡ ತೆಂಗಿನಕಾಯಿ ಗಿಡದ ಮತ್ತು ಈ ಅಡಿಕೆ ಗಿಡ ಎಲ್ಲ ಇದೆ. ಅವರು ಕಷ್ಟಪಟ್ಟು ಮಾಡಿರ್ತಾರೆ, ನಾವು ಅದರಲ್ಲೂ ಕೂಡ ಕೈ ಜೋಡಿಸಿ ನಾವು ಈ ಕಷ್ಟಪಟ್ಟು ನಮ್ಮ ಮಕ್ಕಳಿಗೋಸ್ಕರ ಅಂತ ಉಳಿಸ್ಕೊಬೇಕಾಗುತ್ತೆ. ಹಾಗೆ ನೋಡಿ ಇವಾಗ ಎಲ್ಲ ಎಷ್ಟೊಂದು ಅಡಿಕೆ ಗಿಡ ಎಲ್ಲ ಇದಾಗಿದೆ, ಇವಾಗ ಪರವಾಗಿಲ್ಲ ಮಣ್ಣೆಲ್ಲ ಒರೆಸಿದ್ದಕ್ಕೆ. ಹಾಗೆ ಮೇಲ್ಗಡೆ ಬಂದೆ ಇವಾಗ ಸ್ವಲ್ಪ ಅಂದರೆ ಚಿಕ್ಕದು ಇದು ನಿಂಬೆಹಣ್ಣು, ಅದು ಕೆಳಗಡೆ ಎಲ್ಲ ಬಿದ್ದಿತ್ತು. ಇವಾಗಿನ್ನೂ ಹಣ್ಣು ಸ್ಟಾರ್ಟ್ ಆಗಿದೆ ನಿಂಬೆಹಣ್ಣು. ಹಾಗೆ ಪಕ್ಕದಲ್ಲೆಲ್ಲ ಬರ್ತಾಯಿದೆ. ಅಷ್ಟರಲ್ಲಿ ನಮ್ಮ ಮೈದಾ ಅಂದರೆ ನಮ್ಮ ಮನೆ ಅಣ್ಣಂದಿರೆಲ್ಲ ಅವರೆಲ್ಲ ಬಂದು ಎಳೀರು ಕುಡಿತಾಯಿದ್ರು. ನಮ್ಮ ಮನೆಯವ್ರು ನಮ್ಮದ್ರಲ್ಲೆಲ್ಲರ ಎಳೀರು ಕಿತ್ಬಿಟ್ರ ಅಂತ ಎಲ್ಲ ಗಿಡ ಚೆಕ್ ಮಾಡ್ಕೊಂಡು ಹೋಗ್ತಾಯಿದ್ವು. ಅವ್ರೇನು ಕಿತ್ತಿರಲಿಲ್ಲ, ನಮ್ಮ ಮೈದಾ ಅವ್ರ ಗಿಡದಲ್ಲೇ ಕಿತ್ಕೊಂಡು ಅವ್ರು ಕುಡಿತಾ. ಹಾಗೆ ಮೇಲ್ಗಡೆ ಬರ್ತಾಯಿದ್ವು ನೋಡಿ, ಇದು ಅವರೆಕಾಳು ಗಿಡ ಇಷ್ಟೇ. ಅಂದರೆ ಅಲ್ಲಿ ಹೊಲ್ದಲ್ಲಿ ಹಾಕಿದ್ವು ಅವರೆಕಾಯಿ, ಅಷ್ಟೊಂದು ಹುಟ್ಟಿಲ್ಲ, ಏನಾಯಿತೋ ಏನೋ. ಈ ನಡುವೆ ಜಾಸ್ತಿ ಯಾವುದು ಕಾಳುಗಳೇ ಆಗ್ತಾಯಿಲ್ಲ ನಮ್ಗೆ, ಆ ಥರ ಆಗಿಬಿಟ್ಟಿದೆ ನೋಡಿ. ಇಷ್ಟೇ ಅವರೆಕಾಯಿ ಗಿಡ ಬಂದಿರೋದು. ಹಾಗೆ ಮೇಲ್ಗಡೆ ಹೋಗ್ತಾಯಿದ್ವು. ಅಡಿಕೆ ಇನ್ನೂ ಬಂದಿದೆ, ಅದನ್ನೆಲ್ಲ ನೋಡ್ಕೊಂಡು ಬರ್ತಾಯಿದ್ದೆ. ನಾನು ಹಿಂದಿನ ಲಾಗಲ್ಲೆಲ್ಲ ಹೇಳಿದ್ದೆ ನಮ್ಮದು ಹೊಲ ಹೋಗುತ್ತೆ, ಅಂದರೆ ಇದು ಫಾರೆಸ್ಟಿಗೆ ಸೇರಿದ್ದು ಅಂತ. ಇವಾಗ ಗೌರ್ಮೆಂಟಿಂದನೇ ರೂಲ್ಸ್ ಬಂದುಬಿಟ್ಟಿದೆಯಲ್ಲ, ಇವಾಗ ಸ್ವಲ್ಪ ಒಂದು 20 ದಿವಸದ ಹಿಂದೆಯೇ ರೂಲ್ಸ್ ಬಂದಿದ್ದು ಗೌರ್ಮೆಂಟಿಂದ. ಇಲ್ಲ ಇವಾಗ ಹೋಗಿರೋದು ಹೋಗ್ಬಿಡ್ಲಿ, ಮುಂದೆ ಯಾರ್ದು ಕೂಡ ಹೊಲ ಆಗಿರ್ಬೋದು, ತೋಟ ಅಥವಾ ಯಾವುದೂ ಕೂಡ ಹೋಗಲ್ಲ ಅಂತಂದರು. ಫುಲ್ ಖುಷಿಯಾಯಿತು. ಅದಕ್ಕೂ ಕೂಡ ಇವಾಗ ಮಣ್ಣು ಹೊಡಿಸ್ಬೇಕು. ಹಾಗೆ ನಮ್ಮ ಮನೆಯವರು ಮೇವು ಕಿತ್ಕೊಂಬರ್ಬೇಕು. ಹಾಗೆ ಇವತ್ತು ಕರೆಂಟು ನೀರು ಬಂದಿತ್ತಲ್ಲ, ಅದನ್ನೆಲ್ಲ ಗಿಡಗಳಿಗೆ ಇನ್ನೇನು ಪೈಪ್ಲೈನ್ ಇದೆಯಲ್ಲ ಆನ್ ಮಾಡಿಕ್ಬಿಟ್ರೆ ಗಿಡಗಳಿಗೆಲ್ಲ ಹೋಗ್ತಾ ಇರುತ್ತೆ. ಆದರೂ ಕೂಡ ನೋಡ್ತಾನೆ ಇರಬೇಕಾಗುತ್ತೆ, ಒಂದೊಂದು ಗಿಡಕ್ಕೆ ಹೋಗಲ್ಲ, ಹಾಗೆ ಇದಾಗ್ಬಿಡುತ್ತೆ. ಪೈಪು ಮಣ್ಣೆಲ್ಲರ ಕಟ್ಕೊಳ್ಳೋದು ಆ ಥರ ಆಗ್ಬಿಟ್ಟು ಒಂದೊಂದು ಗಿಡಕ್ಕೆ ಹೋಗಲ್ಲ. ಹಾಗಾಗಿ ಅವಾಗವಾಗ ಬಂದು ಚೆಕ್ ಮಾಡಿಕೊಂಡು ನಮ್ಮ ಮನೆಯವರು ಪ್ರತಿಯೊಂದು ಗಿಡ ಹತ್ರ ನೋಡ್ಕೊತಾ ಇದ್ರು. ನನಗೆ ಇಲ್ಲಿ ಬಂದರೆ ಗುಡ್ಡನ ಒಂದು ವೀಡಿಯೋನಾದರೂ ಮಾಡಲೇಬೇಕು. ನನಗೆ ಇಲ್ಲಿ ಬರೋಕ್ಕಂತೂ ತುಂಬಾ ಇಷ್ಟ. ಮೇಲ್ಗಡೆ ಅಂದರೆ ಗುಡ್ಡ ಇದೆಯಲ್ಲ, ರಂಗನಕೆರೆ ಗುಡ್ಡ ಅಂತಲೇ ಕರೀತಾರೆ. ಅಲ್ಲಿ ಪ್ರತಿ ವರ್ಷ ಕೂಡ ಜಾತ್ರೆ ನಡೀತಾ ಇರುತ್ತೆ. ನಾನು ಯಾವತ್ತೂ ಜಾತ್ರೆಗೆ ಹೋಗಿಲ್ಲ, ಅಂದರೆ ನಾನು ಮದುವೆಯಾಗಿ ಬಂದಾಗಲಿಂದ ಯಾವತ್ತೂ ಆ ಜಾತ್ರೆಗೆ ಹೋಗಿಲ್ಲ. ಆದರೆ 2 ಸತಿ ಅಲ್ಲಿ ಹೋಗಿದ್ದೀನಿ. ಒಂದು ಸತಿ ಪೂಜೆ ಮಾಡ್ಕೊಬಂದಿದ್ವು. ಅಂದರೆ ನಾವು ಅವಾಗ ಕಡಲೆಕಾಯಿ ಹಾಕಿದ್ವು. ಕಡಲೆಕಾಯಿ ಹಾಕಿದಾಗ ಹಂದಿ ಕಾಟ ಎಲ್ಲ ಇತ್ತಲ್ಲ, ಹಾಗಾಗಿ ಅಲ್ಲೇನು ಜಾಸ್ತಿ ಇದಾಗಿರಲಿಲ್ಲ ಅಂದ್ಬಿಟ್ಟು ನಾವು
ಆರತಿ ಮಾಡ್ತೀವಿ. ಜಾಸ್ತಿ ಏನು ಆಗಬಾರ್ದು ಅಂದರೆ ಕೆಲವೊಂದು ಬೆಳೆಗಳನ್ನ ಹಾಕಿರ್ತೀವಲ್ಲ ಆವಾಗ ಆ ದೇವ್ರನ್ನ ನಾವು ಕೈ ಮುಕ್ಕೊಂಡಿರ್ತೇವೆ. ಯಾವುದೂ ಕೂಡ ಬೆಳೆ ಹಾನಿ ಆಗಬಾರ್ದು ಅಂದರೆ ಅಲ್ಲಿ ಭೂತಪ್ಪ ಕೂಡ ಇದೆ. ಅಲ್ಲಿ ಕೋಳಿ ಕೂಡ ಕಟ್ ಮಾಡ್ತಾರೆ. ಆದರೆ ಆ ದೇವರಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತಲೇ ಹೇಳ್ತಾರೆ. ಅದು ಆ ದೇವರಿಗೆ ಕೋಳಿ ಆಗಲ್ಲ. ಅಲ್ಲಿ ಭೂತಪ್ಪ ಅಂತ ಕೆಳಗಡೆ ಒಂದಿದೆ. ಅಲ್ಲಿ ಕೋಳಿ ಕುಯ್ತಾರೆ. ಈ ದೇವರಿಗೆ ಆರತಿ ಮಾಡೋದು ಸ್ವೀಟ್ ಜಾಸ್ತಿ ಮಾಡ್ತಾರೆ. ಜಾತ್ರೆ ದಿವಸ ಅಂತೂ ಸಖತ್ತು ರಶ್ ಇರುತ್ತೆ, ಚೆನ್ನಾಗಿರುತ್ತೆ. ಆದರೆ ಜಾತ್ರೆಗೆ ಹೋಗಿಲ್ಲ. ಇನ್ನು ಮುಂದೆ ಹೋದರೆ ಶೇರ್ ಮಾಡ್ತೀನಿ ಆ ವಿಡಿಯೋ ಕೂಡ. ಹಾಗೆ ನಮ್ಮ ಮನೆಯವ್ರು ಇವಾಗ ಅಲ್ಲಿಂದ ಬಂದು ಮೇವನ್ನೆಲ್ಲ ಕುಯ್ತಾ ಇದ್ರು. ನನಗೆ ಹೇಳಿದ್ರು ಮೇವು ಕುಯ್ಯು ಅಂತ. ನನ್ಗೆ ಕುಯ್ಯಕ್ಕೆ ಬರಲ್ಲ ಅಂತ ಅವರೇ ಕುಯ್ತಾ ಇದ್ದಾರೆ. ನನಗೆ ಈ ಕೆಲಸ ಎಲ್ಲ ನನ್ನ ಮದುವೆಯಾಗಿ ಇಷ್ಟು ವರ್ಷ ಆದರೂ ಕೂಡ ಯಾವತ್ತೂ ಈ ಥರ ಕೆಲಸ ಮಾಡು, ಆ ಕೆಲಸ ಮಾಡು ಅಂತ ಯಾವತ್ತೂ ಕೂಡ ಹೇಳಿಲ್ಲ. ಪಾಪ ಅವರೇ ಮಾಡ್ತಾ ಇರ್ತಾರೆ. ನನಗೆ ಒಂದು ಕೆಲಸ ಹೇಳಿದ್ರು ನಾನು ಅದನ್ನ ನೀಟಾಗಿ ಮಾಡಿರಲ್ಲ. ಆ ಗರಿನ ಅದು ತಗೊಂಬ ಅಂದರು. ಆ ಗರಿ ನಂಗೆ ಸಿಗ್ತಾ ಇಲ್ಲ ಅಂತ ಸುಮ್ಮನಾಗ್ಬಿಟ್ಟೆ. ಪಾಪ ಅವರೇ ಹೋಗಿ ಗರಿನೆಲ್ಲ ಕಿತ್ಕೊಂಬಂದು ಇವಾಗ ಅದನ್ನೆಲ್ಲ ಮೇವು ಎಲ್ಲ ಇದು ಮಾಡ್ಕೊತಾ ಇದ್ದಾರೆ. ಮೇವು ಪೂರ್ತಿ ಹಾಕಿದ್ದೀವಿ ತೋಟದಲ್ಲೇ. ಅಂದರೆ ನೀರು ಬೀಳ್ತಾ ಇರ್ತೀವಲ್ಲ ತೋಟಕ್ಕೆ, ಹಾಗಾಗಿ ಮೇವು ಕೂಡ ಉಟ್ಕೊಳ್ಳುತ್ತೆ ಅಂದ್ಬಿಟ್ಟು, ಇನ್ನೇನು ಮೇಕೆ ಮರಿ ಕುರಿ ಮರಿಗಳಿಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಮೇವು ಕೂಡ ಹಾಕ್ಕೊಂಡಿದ್ದೀವಿ. ಅಂದರೆ ಇನ್ನೂ ಮೇಕೆ ಮರಿ ಮತ್ತು ಕುರಿ ಮರಿ ತಂದರೆ ಅದನ್ನು ಮೇಯಿಸೋದು, ಅದನ್ನೇನು ಕಟ್ಟಾಕಲ್ಲ ಶೆಡ್ ಒಳಗಡೆನೆ. ಮೇಯಿಸಿದ್ರೇ ಇಲ್ಲ ಅಂದರೆ ಅದು ಕೂಡ ತಂದು ಎಷ್ಟೋ ಮೇವಿದ್ರೂ ಕೂಡ ಸಾಲಲ್ಲ. ಹಾಗೆ ಇವಾಗ ನೋಡಿ ಮೇವೆಲ್ಲ ಕುಯ್ಕೊಂಡು ನಮ್ಮ ಮನೆಯವರೆಲ್ಲ ಅಂದರೆ ಅವರು ಫ್ರೆಂಡ್ಸ್ದೆಲ್ಲ ಇದು ಹೇಳ್ತಾಯಿದ್ರು, ನಮ್ಮ ಮೈದವ್ರದ್ದೆಲ್ಲ ಅಂದರೆ ಅವ್ರದ್ದು ಕಾಮಿಡಿ ಮದುವೆಯಲ್ಲಿ ಅದೆಲ್ಲ ನಾನು ಮದುವೆಗೆ ಹೋಗಿದ್ದೆ, ಹಿಂದೆ ಮದುವೆಗೆ ಹೋಗಿದ್ನಲ್ಲ ಆ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ನೋಡಿ ಯಾರಾದರೂ ನೋಡಿಲ್ಲ ಅಂದರೆ. ಅಂದರೆ ಇವ್ರು ಕಾಮಿಡಿ ಹೆಣ್ಮಕ್ಳು ಬಂದಾಗ ಹೆಂಗೆ ಆಡ್ತಿದ್ರು ಅದನ್ನೆಲ್ಲ ಹೇಳ್ತಾಯಿದ್ರು. ನಾನು ಕೂಡ ಕೇಳಿಸ್ಕೊಂಡು ನಮ್ಮ ಮನೆಯವರು ಇದನ್ನು ಎತ್ಕೊಂಡು ಹೋಗ್ತಾಯಿದ್ದೀವಿ ಮೇವೆಲ್ಲ. ಹಾಗೆ ನೋಡಿ ಇವಾಗ ಊರ ಕಡೆ ಹೊರಟಿದ್ದೀವಿ. ಬಂದು ಒಂದು 1 ಅವರ್ 2 ಅವರ್ ತೋಟದಲ್ಲೇ ಇದ್ವು. ಸೊಳ್ಳೆ ಅಂತೂ ಜಾಸ್ತಿನೇ ಇತ್ತು. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಂದು ಕೂಡ ಚಾನಲ್ ಇವಾಗ ಮೊನಿಟೈಸೇಷನ್ಗೆ ಆನ್ ಆಗಿದೆ. ಯಾರೂ ಕೂಡ ಇವಾಗಲೇ ವೀಡಿಯೋ ನೋಡ್ತಾ ಇಲ್ಲ. ಪ್ಲೀಸ್ ಆ ವಿಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಂದು ವಿಡಿಯೋ ಸ್ಕಿಪ್ ಮಾಡಿದಷ್ಟು ನನಗೂ ಕೂಡ ಇದಾಗಲ್ಲ, ಅರ್ನಿಂಗ್ಸ್ ಆಗಲ್ಲ. ಸ್ವಲ್ಪ ಅಂದರೆ $1 ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ನನಗೆ. ಮಾನಿಟೈಸೇಷನ್ ಕಂಪ್ಲೀಟ್ ಆಗಿ ಒಂದು 2-3 ಡೇಸ್ ಆಗಿದೆ. ಆನ್ ಆಗಿದೆ ಇವಾಗ. ಇವಾಗ ನನಗೆ ನೀವೆಷ್ಟು ವೀಡಿಯೋ ನೋಡ್ತೀರೋ ಅಷ್ಟು ಅದ್ರ ಮೇಲೆ ಡಿಪೆಂಡ್ ಆಗಿ ನನಗೆ ಅಮೌಂಟ್ ಬರುತ್ತೆ. ಇನ್ನು ಗೂಗಲ್ ಪಿನ್ ಕೂಡ ಯಾವುದು ಬಂದಿಲ್ಲ. ಅದು $10 ಆದಮೇಲೆ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಬೇಡಿ, ವೀಡಿಯೋನ ಪೂರ್ತಿ ನೋಡಿ ಅಂತ ಇವಾಗ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ವೀಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಒಂದು ಹಳ್ಳಿಯಿಂದ ಇಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡಿಕೊಂಡು ಅದಕ್ಕೆ ಎಡಿಟ್ ಮಾಡಿಕೊಂಡು ನಿಮಗೆ ವೀಡಿಯೋ ಹಾಕ್ತಿರ್ತೀವಿ. ಯಾರು ಕೂಡ ವೀಡಿಯೋನು ಕೂಡ ಕರೆಕ್ಟಾಗಿ ನೋಡಲ್ಲ. ತುಂಬ ಅಂದರೆ ಈ ಶ್ರೀಮಂತರು ಇರ್ತಾರಲ್ಲ ಅವ್ರ ವೀಡಿಯೋನೇ ನೋಡೋದು ಜಾಸ್ತಿ. ಹಳ್ಳಿಗಳ ವೀಡಿಯೋ ನೋಡೋದು ಸ್ವಲ್ಪ ಕಮ್ಮಿನೇ. ಹಳ್ಳಿಯವ್ರಿಗೂ ಕೂಡ ಪ್ರೋತ್ಸಾಹ ಕೊಡಿ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಇವರೇನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಾರೆ ಅಂತಲ್ಲ, ನಮಗೂ ಕೂಡ ಇಷ್ಟು ದಿವಸ ಅಂದರೆ 1 ವರ್ಷ ಆಯಿತಲ್ಲ ನಾನು ಕೂಡ ವಿಡಿಯೋ ಮಾಡಿ. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್